2 ವರ್ಷ ಆಯಿತು. ಕೊಡಗಲ್ಲಿ ಇವತ್ತು ಯೂನಿವರ್ಸಿಟಿನಲ್ಲಿ, ಕೊಡಗು ಯೂನಿವರ್ಸಿಟಿಯಲ್ಲಿ ಬಂದು ಇಲ್ಲ ಅಡ್ಮಿಷನ್ ತೊಗೊಳ್ತೀವಿ ಅಂತ ಹೇಳಿದ್ರೆ ಇಷ್ಟು ರಾಜ್ಯಾದ್ಯಂತ ಪ್ರಬಲವಾದ ಧ್ವನಿ ಎದ್ದ ನಂತರ ಕೊಡಗು ಯೂನಿವರ್ಸಿಟಿ ಇವತ್ತು ಏನೋ ತಾತ್ಕಾಲಿಕವಾಗಿ ಜೀವ ಉಳಿಸ್ಕೊಂಡಿದೆ. ಆ ಕೊಡಗು ಯೂನಿವರ್ಸಿಟಿನ ಮುಗಿಸೇ ಹೊರಟು ನಾವಿಬ್ಬರು ಶಾಸಕರು ಅಂತ ಹೇಳ್ಬಿಟ್ಟು ಮಂತರ್ಗೌಡ ಮತ್ತೆ ಪೊನ್ನಣ್ಣ ಹೇಳ್ತಾರ. ಪ್ರತಿ ಊರಲ್ಲಿ ಹೋಗಿ, ಪ್ರತಿ MLA ಕ್ಷೇತ್ರಕ್ಕೆ ಹೋಗಿ ಇವತ್ತೇನಾದರೂ ಅಭಿವೃದ್ಧಿ ನಡೀತಾ ಇದ್ರೆ ಅದು ಪೊಲೀಸ್ ಸ್ಟೇಷನ್ಗೆ ಮಿನಿಟ್ಗೆ 30 ಲಕ್ಷ 40 ಲಕ್ಷ ಸಣ್ಣ ಸಣ್ಣ ಗ್ರಾಮಾಂತರ ಭಾಗಗಳಲ್ಲಿ ಈ ತರ ಮಿನಿಟ್ಗೆ ದುಡ್ಡು ತಗೊಂಡು ವಸೂಲಿ ಮಾಡ್ತಾ ಇದ್ದೀವಿ ಅನ್ನೋದನ್ನ ಹೇಳ್ತಾರ. ಏನು ಸದನ ಸಮಾವೇಶದಲ್ಲಿ ಹೇಳ್ತಾರೆ. ಇದ್ರ ಬಗ್ಗೆನೇ ಇವತ್ತು ರಾಜ್ಯಾದ್ಯಂತ ನಾವು ಪತ್ರಿಕಾಗೋಷ್ಠಿನ ಇಟ್ಕೊಂಡಿದ್ದೀವಿ. ಇವರ ಹತ್ರ, ಸಿದ್ದರಾಮಯ್ಯನವ್ರ ಹತ್ರ ಹೇಳ್ಕೊಳಕ್ಕೆ ಇರುವಂಥದ್ದು ಏನು ಅಂತಂದ್ರೆ, ಮೂಡಾದಲ್ಲಿ 14 ಸೈಟ್ ಹೊಡೆದೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿನ ಗುಳುಂ ಮಾಡಿಸೋದು, ಅದಕ್ಕೆ ತಾನೇ ಫೈನಾನ್ಸ್ ಮಿನಿಸ್ಟರ್ ಆಗಿ ಹಣಕಾಸು ಇಲಾಖೆನೇ ಅದಕ್ಕೆ ಅಪ್ರೂವಲ್ ಕೊಟ್ಟಿರುವಂಥದ್ದು, ಅದನ್ನು ಬೇನಾಮಿ ಅಕೌಂಟ್ಗೆ ಕೊಟ್ಬಿಟ್ಟು ಬಳ್ಳಾರಿ ಮತ್ತು ರಾಯಚೂರಿನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆಲುವನ್ನು ಸಾಧಿಸ್ತು ಅಂತ ಇವ್ರು ಹೇಳ್ಕೊಳ್ಬೇಕು. ಹಾಗೆಯೇ ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಇವರು ಮಾತೆತ್ತರಿ ಹಾದಿ ಬೀದಿಲಿ ಹೋಗ್ಬಿಟ್ಟು 40% ಸರ್ಕಾರ 40% ಸರ್ಕಾರ ಅಂದರು, PSI ಹಗರಣ ಅಂತಂದ್ರು, ಬಿಟ್ ಕಾಯಿನ್ ಅಂತ ಹೇಳಿದ್ರು. 2 ವರ್ಷ ಆಯಿತು. ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರದ ಯೋಗ್ಯತೆಗೆ 2 ವರ್ಷದಲ್ಲಿ ಈ ನೀವು ಮಾಡಿದಂಥ ಆರೋಪ ಏನಿತ್ತು ಆ PSM ಸಹಿತವಾಗಿ PSI ಹಗರಣದ ಸಮೇತವಾಗಿ ಬಿಟ್ ಕಾಯಿನ್ ಇರ್ಬೋದು ಅಥವಾ 40% ಇರ್ಬೋದು, ಒಂದು ಸಣ್ಣ ಸಾಕ್ಷ್ಯವನ್ನು ನೀವು ಹುಡುಕಿದ್ರ? ಬರೀ ಸುಳ್ಳು ಹೇಳ್ಕೊಂಡು ಅಧಿಕಾರಕ್ಕೆ ಬಂದೆ, ಇವಾಗ ಅವ್ರಿಗೆ 40% ಅಂತ ಸುಳ್ಳು ಹೇಳ್ದೆ, ನಾನು 60% ತಗೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ಸಾಧನೆ ಹೇಳ್ಕೊಳ್ತೀರಾ ಸಿದ್ದರಾಮಯ್ಯನವರೇ? ಅಥವಾ ಹಾದಿ ಬೀದಿನಲ್ಲಿ ಬಳ್ಳಾರಿನಲ್ಲಿ ವೇದಿಕೆಯಲ್ಲಿ DC ಬೈಯೋದು, ಅಡಿಷನಲ್ SP ಬೈಯುವಂಥದ್ದು, ಬೆಳಗಾಮಲ್ಲಿ ಹೋದ ಕೂಡಲೇ ಈ ರೀತಿ ಅಧಿಕಾರಿಗಳನ್ನ ಬೈಯುವಂಥದ್ದು, ಮೋದಿ ಸರ್ಕಾರದ ಮೇಲೆ ಗೂಬೆ ಕೊರಿಸೋದು, ನಮಗೆ ತೆರಿಗೆನಲ್ಲಿ ನಮಗೆ ವಾಪಸ್ ಕೊಡೋದ್ರಲ್ಲಿ ಅನ್ಯಾಯ ಆಗ್ತಿದೆ ಅಂತ ಹೇಳಿ. ಸಿದ್ದರಾಮಯ್ಯನವರು ಅನ್ಯಾಯ ಅಂತ ಮಾತಾಡ್ತಿರಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆಗೆ ಎಕ್ಸೈಸ್ ಡ್ಯೂಟಿನ ಜಾಸ್ತಿ ಮಾಡಿಕೊಂಡು ಇಲ್ಲಿ ನೀವು ಸೆಸ್ ಹಾಕೊಂಡು ಜಾಸ್ತಿ ಮಾಡ್ತಿರೋರು ನೀವ ಮೋದಿಯವರ? 48 ಅಗತ್ಯ ಸೇವೆಗಳೇನಿದಿಲ್ಲ ಅದರದ್ದು ಬೆಲೆನ ಪ್ರತಿನಿತ್ಯನೂ ಜಾಸ್ತಿ ಮಾಡ್ತಾನೆ ಇದ್ದೀರಲ್ಲ. ಯಾವ್ದಾದ್ರು ಮನೆಯಲ್ಲೊಬ್ರು ತೀರ್ಕೊಂಡ್ರೆ ಅವ್ರು ಕ್ರಿಮೇಷನ್ ಮಾಡಿರ್ತಾರೆ, ಅದಕ್ಕೂ ಕೂಡ ಇವತ್ತು ಮೈಸೂರು ಸಿಟಿ ಕಾರ್ಪೊರೇಷನ್ ಅಲ್ಲಿ 500 ರೂಪಾಯಿ ಆಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಕಸ ತೆಗೆದಿದ್ದಕ್ಕೂ ಸೆಸ್ಸು. ಇವತ್ತು ಬ್ರಾಂಡ್ ಬೆಂಗಳೂರು ಅಂತ ಹೇಳಿದ್ರಲ್ಲ, ನಿಮಗೆ OC ಅಂದ್ರೆ ಆಕ್ಯುಪೇಷನ್ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಅದಕ್ಕೆ ಲಂಚ ಎಷ್ಟಿದೆ ಅಂದರೆ 1 ಸ್ಕ್ವೇರ್ ಫುಟಿಗೆ 100 ರೂಪೀಸ್ ಮಾಡಿರೋರು ಈಗ 250 ರೂಪೀಸ್ಗೆ ಮಾಡ್ತಾ ಇದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಪಾಲಿಗೆ ATM ಆಗೋಗ್ಬಿಟ್ಟಿದೆ. ಇದು ಇವತ್ತು ನಡೀತಾ ಇರುವಂಥದ್ದು. ಡೆತ್ ಸರ್ಟಿಫಿಕೇಟಿಗೂ ಅದಕ್ಕೆ ತಗೊಳ್ಳೋಂಥ ಶುಲ್ಕನೂ ಜಾಸ್ತಿ, ಮುದ್ರಾಂಕ ಶುಲ್ಕನೂ ಜಾಸ್ತಿ, ಅಗತ್ಯ ವಸ್ತುಗಳ ಸೇವೆಗಳು ಜಾಸ್ತಿ, ಹಾಲಿನ ಬೆಲೆನೂ ಜಾಸ್ತಿ. ಯಾವುದ್ರ ಬೆಲೆನ ನೀವು ಕಮ್ಮಿ ಇಟ್ಟಿದ್ರೆ 48 ಅಗತ್ಯ ಸೇವೆಗಳ ಬೆಲೆಯನ್ನು ಹೆಚ್ಚಳನ ಮಾಡಿ ನಿಮ್ಮ ಈ ಗ್ಯಾರಂಟಿ ಸ್ಕೀಮ್ ಅಂತ ಹೇಳಿ ಕಣ್ಣರಿಸುವಂತಹ, ಜನರನ್ನ ಮೋಸ ಮಾಡುವಂತಹ ಈ ಸ್ಕೀಮ್ಗಳಿಗೆ ಒಂದಷ್ಟು ದುಡ್ಡು ಕೊಟ್ಟಿರೋದಿದೆಯಲ್ಲ, ಇದನ್ನ ಸಾಧನೆ ಅಂತ ಹೇಳ್ತೀರಾ? 2 ವರ್ಷದಲ್ಲಿ ಏನಾಯ್ತು ಹೇಳಿ? ಬೆಂಗಳೂರಿಂದ ಕಂಪನಿಗಳು ಓಡೋಗ್ತಿದ್ದಾವೆ. ಸಿದ್ದರಾಮಯ್ಯನವ್ರಿಗೆ ನಾ ಕೇಳಿ ಬಯಸ್ತೀನಿ, ಮೈಸೂರಿಗೆ KNS ಟೆಕ್ನಾಲಜಿಯವರು ಸೆಮಿಕಂಡಕ್ಟರ್ ಯೂನಿಟ್ ಅನ್ನು ಮಾಡಬೇಕಿತ್ತು. ಸೀದಾ ಹೋಗಿ ತೆಲಂಗಾಣಕ್ಕೆ ಹೋದ್ರು, ನಮ್ಮ ಕರ್ನಾಟಕದಲ್ಲಿ ಮಾಡಲ್ಲ ಅಂತಂದ್ರು, ಮೈಸೂರಲ್ಲೂ ಮಾಡಲ್ಲ ಅಂತಂದ್ರು. ನೀವೇನು ಹೇಳ್ಕೊಳ್ತೀರಿ?